ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ರಾಯಲ್ ಮೂವಿ ನೋಡೋಕ್ಕಂತ ಬಂದಿದ್ದೀನಿ. ನೋಡಿದೆ, ಇವೆಲ್ಲ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಮೊದಲೇ ನಮ್ಮ ಬಾಸ್ ತಮ್ಮ ಡೈರೆಕ್ಟ್ ಮಾಡಿರೋದು. ಸೊ ಅದಕ್ಕಾದರೂ ಬಂದಿದ್ದೀನಿ ನಾನು ನೋಡೋಕ್ಕೆ ಅಂತ. ಮೂವಿ ನೋಡಿಬಿಟ್ಟು ಹೇಳ್ತೀನಿ ಹೇಗೈತೆ ಅಂತ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂದೇ ಥಿಯೇಟ್ರ್. ಮತ್ತು ಏನು ಸಮಾಚಾರ ಏನಾದರೂ ಕಮೆಂಟ್ ಮಾಡಿ. ಇದು ಸೌಂದರ್ಯ ಮಾಲ್ ಟಾಕೀಸು ನೋಡಿರ್ತೀರ. ಥಿಯೇಟ್ರೇ ನಮ್ಮದು, ಎಲ್ಲ ಖಾಲಿ ಥಿಯೇಟ್ರು. ಸ್ವಲ್ಪ ಜನ ಇದ್ದಾರೆ ಹೊರಗಡೆ ಅಷ್ಟೇ. ಲೈಟಿಂಗ್ ಮಿಸ್ ಹೊಡಿತಾ ಇದೆ. ಇವಾಗ ಲೈಟು ನೋಡಕ್ಕೆ ಬಂದಿದ್ದೀನಿ ರಾಯಲ್ ಮೂವಿನ. ನಮ್ಮ ಬಾಸ್ ತಮ್ಮ ಡೈರೆಕ್ಟ್ ಮಾಡಿರೋದು ಅಂದ್ಬಿಟ್ಟು ನೋಡಕ್ಕೆ ಬಂದಿರೋದು. ಮೂವಿ ನೋಡಿದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಮತ್ತೇನು ಸಮಾಚಾರ, ಹೆಂಗಿದ್ದೀರಿ ಎಲ್ಲರೂ? ಥಿಯೇಟ್ರ್ ಫುಲ್ಲು ನಂದೆ, ಸೌಂದರ್ಯ ಮಾಲ್ ಥಿಯೇಟ್ರು. ಮೂವಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಸಿಗ್ತೀನಿ, ಹೇಳ್ತೀನಿ ಮೂವಿ ಹೆಂಗಿದೆ ಅಂತ. ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಜಾಸ್ತಿ ಜನ ಏನಿಲ್ಲ. ನಾನು ರಿವ್ಯೂ ನೋಡಿದೆ, ಮೂವಿ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ನೋಡ್ಬಿಟ್ಟು ಹೇಳೋಣ. ಇವಾಗ ಮೂವಿ ಮುಗೀತು. ಮೂವಿ ಮಾತ್ರ ಒಂದು ರೇಂಜಲ್ಲಿದೆ. ಮೂವಿ ನೋಡ್ಬೋದು, ಒಂದು ಸಾರಿ ಫ್ಯಾಮಿಲಿ ಸಮೇತ ನೋಡ್ಬೋದು. ಬಟ್ ಇನ್ನೂ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಓಡಿಸ್ಬೋದಾಗಿತ್ತು ಅವರು, ಇನ್ನೂ ಸ್ವಲ್ಪ ರನ್ ಮಾಡಬೇಕಾಗಿತ್ತು. ಡಿಸಪಾಯಿಂಟ್ ಆಯಿತು. ಲಾಸ್ಟಲ್ಲಿ ಒಂದಾಗತ್ತೆ ತೋರಿಸಲ್ಲ, ಅದು ಒಂದೇ ಬೇಜಾರಾಯಿತು. ಇನ್ನೂ ಸ್ವಲ್ಪ ಓಡಿಸಿದ್ರೆ ಚೆನ್ನಾಗಿರೋದು. ಮೂವಿ ಈಸ್ ಗುಡ್. ವಿರಾಟ್ ಆ್ಯಕ್ಟಿಂಗು ಕೂಡ ಚೆನ್ನಾಗಿ ಮಾಡಿದ್ದಾನೆ, ನೋಡ್ಬೋದು. ಮೂವಿ ಏನು ಅಷ್ಟೊಂದು ಕೆಟ್ಟದಾಗೇನಿಲ್ಲ. ಮೂವಿ ಮಾತ್ರ ಒಂದು ರೇಂಜಲ್ಲಿ ಐತೆ. ವಿಲನ್ದು BGM ಮಾತ್ರ ನನಗೆ ಇಷ್ಟ ಆಯಿತು, ಭಾಳ ಇಷ್ಟ ಆಗಿದ್ದು ವಿಲನ್ BGM. ಹೋಗಿ ನೋಡಿ, ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ಮೂವಿ ನೋಡಿ, ಚೆನ್ನಾಗಿದೆ. ನಮ್ಮ ಬಾಸ್ ತಮ್ಮ ಡೈರೆಕ್ಟ್ ಮಾಡಿರೋದು, RS ಅಂತ ಹೇಳ್ತಾ ಮೂವಿ ನೋಡಿ ಎಲ್ಲರೂ. ದೊಡ್ಡಬಳ್ಳಾಪುರ ಜನತೆ ಆ್ಯಂಡ್ ಕರ್ನಾಟಕ ಜನತೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.